ಇರಾನ್ ಇಸ್ರೇಲ್ನ ವಾರ್ ಎಫೆಕ್ಟ್ ಕೇವಲ ಹಾಸ್ಟೆಲ್ಗಳಿಗೆ ಮಾತ್ರ ಅಲ್ಲ, ಅನಾಥ ಆಶ್ರಮಗಳಿಗೂ ಸಹ ತಟ್ಟಿದೆ. ಅನಾಥಾಶ್ರಮ, ಅದರಲ್ಲೂ ಮಡಿಕೇರಿ ನಗರದಲ್ಲಿರುವಂತಹ ತನ್ನಲ್ಕೂರು ಆಶ್ರಮಕ್ಕೆ ಇದೀಗ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಈಗಾಗಲೇ ಆಶ್ರಮದಲ್ಲಿರುವ ಎಲ್ಲ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿಯಾಗಿದ್ದು, ಒಂದು ಸಿಲಿಂಡರ್ನಲ್ಲಿ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಈ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿಯಾದರೆ ಸೌದೆ ಒಲೆಯ ಮೊರೆ ಹೋಗೋಕೆ ಮುಂದಾಗಿದ್ದಾರೆ. ಈಗಾಗಲೇ ಆಶ್ರಮ ಸನಿಹದಲ್ಲಿ ಸೌದೆಗಳನ್ನು ಶೇಖರಣೆ ಮಾಡಿ ಇಡಲಾಗಿತ್ತು. ನಾಳೆ ಬೆಳಿಗ್ಗೆಯಿಂದಲೇ ಸೌದೆ ಒಲೆಯನ್ನು ಬಳಸೋಕೆ ಆಶ್ರಮದ ಸಿಬ್ಬಂದಿ ಮುಂದಾಗಿದ್ದಾರೆ. ಅಲ್ಲದೆ ಇದೀಗ ಸೌದೆ ಒಲೆ ಬಳಕೆ ಮಾಡೋದ್ರಿಂದ ಆಶ್ರಮದಲ್ಲಿ ಇರುವ ವಯೋವೃದ್ಧರಿಗೆ ಹೊಗೆಯ ಎಫೆಕ್ಟ್ ತಟ್ಟುವ ಸಾಧ್ಯತೆ ಇದೆ. ಈ ಕುರಿತು ನಮ್ಮ ಮಡಿಕೇರಿ ಪ್ರತಿನಿಧಿ ತನಲ್ ಆಶ್ರಮದಿಂದ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ದಾರೆ. ನೋಡೋಣ. ನಡೀತಿರುವಂತಹ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದರಿಂದ ಸಾಕಷ್ಟು ಪರಿಣಾಮ ಭಾರತದ ಮೇಲೂ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಪರಿಸ್ಥಿತಿ ಅಂತೂ ನಿಜವಾಗ್ಲೂ ದಿನದಿಂದ ದಿನಕ್ಕೆ ಅತ್ಯಂತ ಸಮಸ್ಯೆ ಒಳಗಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಹಲವಾರು ಭಾಗಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆ ಅತ್ಯಂತ ಹೆಚ್ಚಾಗ್ತಾ ಇರೋದು ಕೂಡ ನಿಮ್ಮ ಪಬ್ಲಿಕ್ ಟಿವಿ ದಿನನಿತ್ಯ ವರದಿ ಕೂಡ ಮಾಡ್ತಾ ಇದೆ. ಅದರಂತೆ ಮಡಿಕೇರಿ ನಗರದ ತನಲ್ ಅಂತ ಏನು ಇದೆ, ಆ ಒಂದು ತನಲ್ ಆಶ್ರಮದಲ್ಲಿ ಇದೀಗ ಸಿಲಿಂಡರ್ನ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಸಿಲಿಂಡರ್ನ ಕರಿಚಾಯೆ ಈ ಒಂದು ಆಶ್ರಮಕ್ಕೂ ಕೂಡ ಇದೆ ಅಂತಾನೆ ಹೇಳಲಾಗ್ತದೆ. ಯಾಕಂದರೆ ಈ ಒಂದು ಆಶ್ರಮದಲ್ಲಿ ಸುಮಾರು ವಯೋವೃದ್ಧರು ಸೇರಿದಂತೆ ಸುಮಾರು 40 ಜನರು ಕೂಡ ಈ ಒಂದು ಆಶ್ರಮದಲ್ಲಿ ಆಶ್ರಯವನ್ನು ಪಡೀತಾ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ಆಶ್ರಮದಲ್ಲಿ ಗೃಹ ಬಳಕೆ ಮಾಡುವಂತಹ ಸಿಲಿಂಡರ್ ಏನಿದೆ, ಆ ಸಿಲಿಂಡರನ್ನು ಬಳಕೆಯನ್ನು ಮಾಡ್ತಾರೆ. ಅದು ಕೇವಲ 13 ದಿನಗಳು ಮಾತ್ರ ಒಂದು ಸಿಲಿಂಡರ್ ಬರುತ್ತೆ. ಈಗಾಗಲೇ ಈಗ ಇಲ್ಲಿ ಇರ್ತಕ್ಕಂಥ ಸಿಲಿಂಡರ್ ಬಹುತೇಕ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈಗಾಗಲೇ ಅದನ್ನು ಕೂಡ ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಇಲ್ಲಿಯ ಸಿಬ್ಬಂದಿಗಳು. 2 ಸಿಲಿಂಡರ್ ಈಗಾಗಲೇ ಖಾಲಿಯಾಗಿದೆ, ಇನ್ನೊಂದು ಸಿಲಿಂಡರ್ ಇರುವಂಥದ್ದು. ಈ ಸಿಲಿಂಡರ್ ಕೇವಲ 13 ದಿನ ಬರುತ್ತೆ. ಯಾಕಂದರೆ ಇಲ್ಲಿರ್ತಕ್ಕಂಥ 40 ಜನರಿಗೂ ಕೂಡ 3 ಟೈಮ್ ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಬೆಳಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ, ಸಂಜೆ ಊಟ ಇದೆಲ್ಲವೂ ಕೂಡ ಈ ಸಿಲಿಂಡರಿಂದನೇ ಅಡಿಗೆ ಮಾಡಬೇಕು. ಮತ್ತು ಇನ್ನೊಂದಷ್ಟು ವಯೋವೃದ್ಧರಿಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಈ ಒಂದು ಸಿಲಿಂಡರ್ ಮೂಲಕವೇ ಮಾಡಬೇಕಾಗಿದೆ. ಹೀಗಾಗಿ ಒಂದು ರೀತಿ ಈಗ ಈ ಆಶ್ರಮ ಸಂಕಷ್ಟದ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅನಿವಾರ್ಯವಾಗಿ ಇನ್ನೇನು ಮಾಡಬೇಕಾಗುತ್ತೆ ಅಂದರೆ ಈಗ ಒಂದಷ್ಟು ಸೌದೆಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅತ್ಯಂತ ಹೆಚ್ಚಾಗ್ತದೆ. ಇನ್ನು 13 ದಿನ ಅಂದರೆ ಈಗ ಇವತ್ತು ಬುಕ್ ಮಾಡಿದ್ರು ಕೂಡ 24, 25ನೇ ತಾರೀಕಿಗೆ ಗ್ಯಾಸ್ ಸಿಲಿಂಡರನ್ನು ಸರಬರಾಜು ಮಾಡ್ತಾರೆ ಅಂತ ಗ್ಯಾಸ್ನ ಏನು ಶಾಖೆಯ ಮ್ಯಾನೇಜರ್ಗಳು ಹೇಳುವಂಥ ಮಾಹಿತಿ ಪ್ರಕಾರ ಇವ್ರಿಗೀಗ ಮತ್ತೆ ಸಿಲಿಂಡರ್ನ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಒಂದಷ್ಟು ಸೌದೆಯನ್ನು ಶೇಖರಣೆಯನ್ನು ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸೌದೆ ಒಲೆಯಲ್ಲೇ ಅಡಿಗೆಯನ್ನು ಮಾಡುವಂಥದ್ದು ಅಥವಾ ಬಿಸಿ ನೀರನ್ನು ಕಾಯಿಸುವಂತಹ ವ್ಯವಸ್ಥೆಗಳಿಗೆ ಇದೀಗ ಮುಂದಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾರಿದ್ದಾರೆ, ಆ ಸಿಬ್ಬಂದಿಗಳು ಕೂಡ ಸೌದೆಯನ್ನು ತರ್ತಾರೆ. ಅಂದರೆ ಶೇಖರಣೆ ಆಗಿರ್ತಕ್ಕಂತಹ ಸೌದೆ ಏನಿದೆ, ಆ ಸೌದೆಯನ್ನು ತಂದು ಇದೀಗ ಅಡಿಗೆ ಮಾಡಬೇಕಾದಂತಹ ಕಾರ್ಯಕ್ಕೆ ಮುಂದಾಗುವಂಥದ್ದು ಕೂಡ ಕಾಣ್ತಾ ಇದೆ. ಇದೇ ಮೊದಲ ಬಾರಿಗೆ ಇಂತಹ ದುಸ್ಥಿತಿ ಈ ಒಂದು ಆಶ್ರಮಕ್ಕೆ ಎದುರಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಆಶ್ರಮಕ್ಕೆ ಇದೀಗ ಗ್ಯಾಸ್ನಲ್ಲಿ ಯಾವುದೇ ಹೊಗೆಕಾರಕ ಅಂಶಗಳಿರ್ತಿರ್ಲಿಲ್ಲ. ಆದರೆ ಈಗ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವಂಥ ಇರೋದ್ರಿಂದ ಇಲ್ಲಿರ್ತಕ್ಕಂಥ ವಯೋವೃದ್ಧರು ಯಾರಿದ್ದಾರೆ, ಆ ವಯೋವೃದ್ಧರಿಗೆ ಇದೀಗ ಸೌದೆ ಒಲೆಯ ಹೊಗೆ ಏನಿರುತ್ತೆ, ಆ ಹೊಗೆಯಿಂದ ಸಾಕಷ್ಟು ಅನಾರೋಗ್ಯ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅನ್ನೋದು ಇಲ್ಲಿಯ ಸಿಬ್ಬಂದಿಗಳ ಮಾತಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ಸಿಬ್ಬಂದಿಯವರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ ಏನು ಸಮಸ್ಯೆ ಆಗ್ತದೆ, ಏನು ಈಗ ವ್ಯವಸ್ಥೆಗಳನ್ನ ಏನು ಮಾಡ್ಕೊಂಡಿದ್ದೀರಾ ಅಂತ ಅವ್ರನ್ನೇ ಕೇಳೋಣ. ಮೇಡಮ್ ನಮಸ್ತೆ. ಈಗ ಗ್ಯಾಸ್ ಏನು ಪ್ರಾಬ್ಲಮ್ ಆಗಿದೆ, ಎಷ್ಟು ದಿನ ಬರ್ತದೆ, ನೆಕ್ಸ್ಟ್ ಏನು ಮಾಡ್ಕೊಂಡಿದ್ದೀರಾ ಇಲ್ಲಿ? ಬಿಡಿ. ನಾನಿಲ್ಲಿ ಉಪಿತಾ ಅಂತ ಸೋಷಲ್ ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇದೀಗ ಇಸ್ರೇಲ್ ಮತ್ತು ಆ ವಾರ ಆಗ್ತಾ ಇದ್ದ ಕಾರಣದಿಂದಾಗಿ ನಮಗೆ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಆದ ಕಾರಣ ನಮಗೆ ಅದೊಂದು ಸಮಸ್ಯೆ ಉಂಟಾಗಿದೆ. ಅದರಿಂದ ನಾವು ಇವಾಗ ಒಲೆಯಲ್ಲಿ ಮಾಡ್ತಾ ಇದ್ದೇವೆ ಅಂತ. ಅಂದರೆ ಎಷ್ಟು ದಿನ ಬರುತ್ತೆ ಒಂದು ಸಿಲಿಂಡರ್? 13 ದಿವಸ. ಒಂದು ಸಿಲಿಂಡ್ರ್ 13 ದಿವಸ ಬರ್ತದೆ. ಹಾಗೆ ನಮಗೆ ತಿಂಗಳಿಗೆ 6 ಸಿಲಿಂಡ್ರ್ ಅವಶ್ಯಕತೆ ಇದೆ. ಈಗ ಬಹುತೇಕ ಖಾಲಿಯಾಗಿದೆ, ಒಂದೇ ಒಂದಿದೆ ನೀವು ಹೇಳೋದ ಪ್ರಕಾರ. ಆ ಒಂದು ಖಾಲಿ ಆದರೆ ಬದಲಿ ವ್ಯವಸ್ಥೆ ಏನು? ಇವಾಗ ನಮ್ಮೊಟ್ಟಿಗೆ ಇರೋದು ಒಂದೇ ಸಿಲಿಂಡ್ರ್. ಆದ ಕಾರಣ ನಾವು ಬದಲಿ ವ್ಯವಸ್ಥೆಯಾಗಿ ಒಲೆಯನ್ನು ಉಪಯೋಗಿಸ್ತಾ ಇದ್ದೇವೆ. ಈಗ ಗ್ಯಾಸ್ದು ಒಂದು ರೀತಿ ಸಮಸ್ಯೆ ಆಗಿದೆ. ಒಲೆಯನ್ನು ಬಳಸಿದ್ರೆ ವಯೋವೃದ್ಧರಿಗೆ ಒಂದು ರೀತಿ ಅನಾರೋಗ್ಯ ಕಾಡುತ್ತೆ. ಹೊಗೆ ಏನಾದ್ರು ಹೆಚ್ಚಾಗಿ ಕಂಡಾಗ ಕೆಮ್ಮುವಂಥದ್ದು ಅವರು ಹೇಳ್ಕೊಳ್ತಾರೆ.
ಇಂಥ ಸಂದರ್ಭಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರ, ಬದಲಿ ವ್ಯವಸ್ಥೆ? ಬದಲಿ ವ್ಯವಸ್ಥೆಯಾಗಿ ಅವರಿಗೆ ಅಂದರೆ ರೂಮಿಗೆ ನಾವು ಶಿಫ್ಟ್ ಮಾಡ್ತೇವೆ, ಮತ್ತು ಏನಾದರೂ ಅನಾರೋಗ್ಯ ಸಮಸ್ಯೆ ಬಂದಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಒದಗಿಸ್ತೇವೆ ಅಂತ. ಇದೇ ಮೊದಲ ಬಾರಿಗೆ ಆಗಿದೆ? ಇದೇ ಮೊದಲ ಬಾರಿಗೆ ಇಲ್ಲಿ ಈಗ ಆದ್ದು. ಇಷ್ಟರ ತನಕ ಹೀಗೆಂತ ಸಮಸ್ಯೆ ಬಂದಿರಲಿಲ್ಲ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಊಟದ ಮೆನುವಲ್ಲಿ ಏನೋ ಚೇಂಜ್ ಮಾಡ್ಕೊಳ್ತಿದ್ರಾ? ಅಂದರೆ ಸಹಜವಾಗಿ ಬೇರೆ ಚಪಾತಿ ಅಂಥದ್ದಿರ್ಬೋದು, ರೈಸ್, ಏನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಿ ಈಗ ಈ ಗ್ಯಾಸ್ ಸಮಸ್ಯೆ ಆದಮೇಲೆ? ಗ್ಯಾಸ್ ಸಮಸ್ಯೆಯಿಂದ ನಾವು ಡೈಲಿ ನೈಟಿಗೆ ಚಪಾತಿ ನೀಡ್ತಾ ಇದ್ವಿ. ಇದೀಗ ಚಪಾತಿಯನ್ನು ಮಾಡದೆ ಸ್ವಲ್ಪ ರೈಸ್ ಮಾಡಿ ಅವರಿಗೆ ಕೊಡ್ತಾ ಇದ್ದೇವೆ. ಗ್ಯಾಸನ್ನು ನಾವು ಸೇವ್ ಮಾಡ್ತಾ ಇದ್ದೇವೆ. ಅಂದರೆ ಗ್ಯಾಸನ್ನು ಹೆಚ್ಚು ಸೋರಿಕೆ ಮಾಡಬಾರ್ದು, ಅದನ್ನ ಒಂದಷ್ಟು ಉಳಿಸ್ಬೇಕು ಅಂತ ಇರುವ ಒಂದು ಸಿಲಿಂಡರ್ನಲ್ಲೇ ಒಂದಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಒಲೆಯ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಈ ಒಲೆಯ ಮೊರೆ ಹೋಗ್ತಾ ಇರೋದ್ರಿಂದ ಇಲ್ಲಿಯ ಸ್ಥಳೀಯವಾಗಿ ಯಾರಿರ್ತಕ್ಕಂಥ ವಯೋವೃದ್ಧರು ಯಾರಿದ್ದಾರೆ ಅವ್ರ ಮೇಲೆ ಒಂದು ರೀತಿ ಹೊಗೆಯ ಹೋಗಿ ಅವರಿಗೆ ಅನಾರೋಗ್ಯ ಏನಾದ್ರು ಕಾಡಿದ್ರೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಅವರಿಗೆ ಮಾಡ್ತೀವಿ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾವೀಗ ನೋಡ್ತಾ ಹೋದರೆ ಸಿಲಿಂಡರ್ನ ಎಮರ್ಜೆನ್ಸಿ ಒಂದಲ್ಲ ಒಂದು ಏನು ಪ್ರವಾಸೋದ್ಯಮ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಹೋಟೆಲ್ ಇರ್ಬೋದು, ಇದೀಗ ಏನು ಆಶ್ರಮ ನಡೆಸ್ತಾರೆ ಆ ಆಶ್ರಮಕ್ಕೂ ಕೂಡ ಸಿಲಿಂಡರ್ ಎಮರ್ಜೆನ್ಸಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ರೀತಿ ಜನರು ದಿನದಿಂದ ದಿನಕ್ಕೆ ಒಂದು ರೀತಿ ಸಂಕಷ್ಟದಲ್ಲಿ ಒಳಗಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವು ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.